ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇಷ್ಟು ದಿನ ಇಬ್ಬರು ವ್ಲಾಗ್ ಮಾಡ್ತಾಯಿದ್ವಿ, ಇವತ್ತು ಒಬ್ಬರೇ ಮಾಡ್ತಾಯಿದ್ದೀವಿ. ಏನೂ ಮಾಡೋಂಗಿಲ್ಲ, ವಿಧಿ ವಿಧಿ ಅಂತ ನಾನು ಹೇಳಲ್ಲ, ನಾವು ಕಲ್ತಿರೋ ಬುದ್ಧಿನೇ ಈ ಥರ ಎಲ್ಲ ನಮ್ಗೆ ಮಾಡುತ್ತೆ. ಸೊ ಅನ್ಕೋಬೋದು ನೀವೆಲ್ಲ ನಾನೇ ತಪ್ಪು ಮಾಡಿದ್ದೀನಿ, ನನ್ನಿಂದನೇ ಈ ಥರ ಎಲ್ಲ ಆಗಿದೆ ಅಂತ. ಬಟ್ ನಿಜ ಏನು ಅಂತ ತಿಳಿಸ್ಕೊಡೋಕ್ಕೆ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದೇ ನಿನ್ನೆನೇ ನಾನು ಅಪ್ಲೋಡ್ ಮಾಡಬೇಕಿತ್ತು ಇನ್ಸ್ಟಾದಲ್ಲಿ. ಸೊ ಅದು ಸ್ವಲ್ಪ ಪರ್ಸ್ನಲ್ ರೀಸನ್ ಇತ್ತು, ಸೊ ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನನಗೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಸೊ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟು ದಿನ ನಾನು ಯಾವುದೇ ರೀತಿ ಇದನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಏನು ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಅದು ಹಂಗೆ ಪೆಂಡಿಂಗಲ್ಲಿತ್ತು. ಸೊ ಫೈನಲಿ ಅವರೇ ಅಪ್ಲೋಡ್ ಮಾಡಿದ್ರು. ಸೊ ನಾನು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಾಂದರೆ ನನ್ನ ಮೇಲೆ ಕೆಟ್ಟ ಹೆಸರು, ನನ್ನ ಮೇಲೆ ಇದು ಪ್ರತಿಯೊಂದು ಬರುತ್ತೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನನ್ನ ಮೇಲೆ. ಇದೇ ರೀಸನ್. ಸೊ ಏನಾಯಿತು ಅಂತಂದರೆ, ನಾನು ತೇಜು 2 ವರ್ಷದಿಂದ ಲವ್ ಮಾಡ್ತಾಯಿದ್ವಿ. ಸೊ ಎಲ್ಲ ಚೆನ್ನಾಗೇ ಇತ್ತು, ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಅದು ಏನಾಗ್ತಾಯಿತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಕೆಲವ್ರ ಕಿವಿ ಅಂದರೆ ಕೆಲವ್ರ ಬಾಯಿಂದ ಹಿಂಗೆ ಅಂತಲೂ ಬಂತು. ಸೊ ಅದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ನನ್ನ ಬೇಡ ಅಂತ ಹೇಳೋಕ್ಕೂ ಒಂದು ರೀಸನ್ ಇದೆ, ಅದು ಪರವಾಗಿಲ್ಲ, ಓಕೆ. ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಒಬ್ಬ ವ್ಯಕ್ತಿನ ನಾವು ಯಾವತ್ತೂ ಹಿಂಗೆ ಹಿಡ್ದಿಟ್ಕೊಳ್ಬಾರ್ದು. ಅದು ಇಟ್ಕೊಂಡಷ್ಟು ನಮಗೇನೆ ಚುಚ್ಚಿಕೊಳ್ತಾ ಇರುತ್ತೆ. ಸೊ ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಗೈಸ್, ಬೇಡ ಅಂತ ಅಂದ್ಬಿಟ್ಟು. ರೀಸನ್ ಇಷ್ಟೇ, ನನಗೆ ಚೀಟ್ ಆಯಿತು. ಸೊ ನನಗೆ ಮೋಸ ಮಾಡಿದ್ರು. ಹೇಗೆ ಏನು ಇತ್ತ ಅಂತ ಅದನ್ನು ನಾನು ಹೇಳೋಂಗಿಲ್ಲ, ಯಾಕಂದರೆ ನನ್ನ ಮೇಲೆ ಆಲ್ರೆಡಿ ಇದ್ದಾಗ್ಬಿಟ್ಟಿದೆ. ಸೊ ಇಲ್ಲ ಅಂತ ಅಂದಿದ್ರೆ ನಾನು ಆಗಿದ್ದಾಗಲಿ ಅಂತಲೇ ಮಾಡೋ ಥರ ಇತ್ತು. ಯಾಕಂದರೆ ಈ ಥರ ಇವಾಗ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಯೂಸ್ ಆ್ಯಂಡ್ ಥ್ರೋ ಹಂಗಾಗ್ಬಿಟ್ಟಿದೆ. ಇವಾಗ ಈ ಥರ ಕರ್ಕೊಂಡು ಯೂಸ್ ಮಾಡ್ಕೊಳ್ಳೋದು. ಸೊ ನಾನು ಯೂಸ್ ಅಂತ ವರ್ಡ್ ಎತ್ತಬಾರ್ದು. ಸೊ ಹೇಳ್ತೀನಿ, ಪರವಾಗಿಲ್ಲ, ಇವಾಗ ನನಗೆ ಅದೇ ಆಗಿರೋದು. ಅದಕ್ಕೆ ಇಷ್ಟನ್ನು ಹೇಳ್ಕೊತಾ ಇದ್ದೀನಿ. ಕರ್ಕೊಂಡು ವಿಡಿಯೋಸ್ ಎಲ್ಲ ಅವ್ರು ಬೆಳೆಯೋ ತನಕ ಎಲ್ಲ ಚೆನ್ನಾಗಿದ್ದು, ಸೊ ಫೈನಲಿ ಈ ಥರ ಬಿಟ್ಟೋಗ್ತಾರೆ ನಡು ರಸ್ತೆಯಲ್ಲಿ. ಸೊ ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಇನ್ನು ಯಾವುದೇ ಹುಡುಗಿಗಾದ್ರೂ ಈ ಥರ ಮೋಸ ಆಗಬಾರ್ದು. ಅದೊಂದು ರೀಸನ್ಗೋಸ್ಕರ ನಾನೇ ವಿಡಿಯೋ ಮಾಡೋಣ ಅಂತ ನಿಂತ್ಕೊಂಡೆ. ಸೊ ಇಲ್ಲಿ ನಾನು ಯಾರ ಹೆಸ್ರು ಎತ್ತಲ್ಲ, ಏನು ಮಾಡಿದ್ರು ಅಂತಲೂ ಹೇಳಲ್ಲ. ಸೊ ಇಲ್ಲಿಗೆ ಅರ್ಥ ಆಗಿಬಿಡುತ್ತೆ ಇಲ್ಲಿ ಯಾರಿಗೆ ಏನು ಏನಾಯಿತು ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಲವ್ವರ್ಸ್ ಯಾರ್ಯಾರಿದ್ದೀರಾ, ಒಂದು ಹೊಸ ಬಾಂಡ್ ಅಂದರೆ ಅಕ್ಕನಾಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಏನೇ ಒಂದು ರಿಲೇಷನ್ಶಿಪ್ನ ಕರ್ಕೊಳ್ಳೋಕ್ಕೂ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ, ನಿಮ್ಗೆ ಅದು ಸರಿನಾ ತಪ್ಪಾ, ಅವ್ರು ಹಿಂಗೆ ಏನು ಎತ್ತ ಅಂತ ಅಂದ್ಬಿಟ್ಟು ಕೊನೆಗೆ ಅದೇ ನಮಗೆ ಸರ್ರಾಗಿ ಇಟ್ಬಿಟ್ಟು ಹೋಗ್ತಾರೆ. ಅದೆಲ್ಲ ಬೇಡ. ಈಗ ನಾನು ಅದರಲ್ಲೇ ಸಿಕ್ಕಾಕೊಂಡು ಇಷ್ಟು ಅನುಭವಿಸಿದ್ದೀನಿ, ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಿಯರ್ಲಿ ಒಂದು ಹತ್ರ 50 ಡೇಸ್ ಆಗಕ್ಕೆ ಬಂತು. ನಾನು ಎಷ್ಟು ಸಫರ್ ಮಾಡ್ತಾಯಿದ್ದೀನಿ. ಆಗ್ತಾ ಇಲ್ಲ. ನಿಜವಾಗ್ಲೂ ನನಗೆ ಇವಾಗ ಕಣ್ಣಲ್ಲೂ ನೀರು ಬರ್ತಾ ಇಲ್ಲ. ನನಗೆ ಹಂಗಾಗ್ಬಿಟ್ಟಿದ್ದೀನಿ, ಕಲ್ಲಾಗ್ಬಿಟ್ಟಿದ್ದೀನಿ. ಪ್ರತಿದಿನ ಅಳ್ತಾ ಇದ್ದೆ, ಪ್ರತಿದಿನ ನೋವು ಪಡ್ತಾ ಇದ್ದೆ. ಎಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಹೆಂಗೆ ಹೆಂಗೆ ಕರ್ಕೊಬೇಕು ನಾನು. ನೀವು ನಂಬ್ತಿರೋ ಬಿಡ್ತಿರೋ ಜ್ಯೋತಿಷಿ ಹತ್ರ ಎಲ್ಲ ಹೋಗಿ ಕೇಳ್ಬಿಟ್ಟಿದ್ದೀನಿ, ಹೆಂಗಾದ್ರೂ ಮಾಡಿ ವಾಪಸ್ ಕಳಿಸ್ಬಿಡಿ, ನನಗೆ ಆಗ್ತಾ ಇಲ್ಲ ನನಗೆ ಅಂತ. ಆ ಥರ ಎಲ್ಲ ಟ್ರೈ ಮಾಡಿದ್ರು ಅವ್ರು ಮತ್ತೆ ನನಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೂ ಲೈಕ್ ಫೋರ್ಸ್ ಮಾಡಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಅದಕ್ಕೆ ಈಗ ಅವ್ರು ಹೆಂಗೋ ಚೆನ್ನಾಗಿರ್ತೀನಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿರಲಿ ಲೈಫಲ್ಲಿ. ಇನ್ಯಾವತ್ತೂ ಮುಂದೆ ಒಂದು ಹುಡುಗಿ ಜೀವನನೇ ಈ ಥರ ಹಾಳು ಮಾಡಿ ಹೋಗದೆ ಚೆನ್ನಾಗಿರಲಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ನೀವು ಅಷ್ಟೇ, ಒಂದು ರಿಲೇಷನ್ಶಿಪ್ಗೆ ಬರೋಕ್ಕೂ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ. ಯಾಕಂದರೆ ಹುಡುಗಿ ಜೀವನ ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇರುತ್ತೆ. ಸೊ ಆ ಕಷ್ಟನೆಲ್ಲ ನಾವೇ ಫೇಸ್ ಮಾಡಬೇಕು. ಇವಾಗ ನೋಡಿ, ನಾನು ತಪ್ಪೇ ಮಾಡಿಲ್ಲ, ಅವನು ಬಂದ, ಲೈಕ್ ನಾನು ಅಕ್ಸೆಪ್ಟ್ ಮಾಡಿದೆ, ಯಾಕಂದರೆ ನಮ್ಮಿಬ್ಬರು ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆ ಕಡೆನೂ ಒಪ್ಕೊಂಡಿದ್ರು, ಅವ್ರ ಮನೆ ಕಡೆನೂ ಒಪ್ಕೊಂಡಿದ್ರು, ಎಲ್ಲ ಚೆನ್ನಾಗೇ ಇತ್ತು.
ಮದುವೆನೇ ಆಗ್ತೀವಿ ಅಂತಲೇ ಅಂದ್ಕೊಂಡಿದ್ವಿ. ಯಾರಿಗೆ ಗೊತ್ತು ಈ ಥರ ಆಗುತ್ತೆ, ಈ ಥರ ನನಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಅದು ಮಾಡಿದ್ರು ಹೋದ್ರು. ಸೊ ಅದು ನೇಮ್ ಅಂತೂ ನನಗೆ ಬಂದೇ ಬರುತ್ತೆ. ಈ ಥರ ಲವ್ ಮಾಡ್ತಾ ಇದ್ಲು, ಈ ಥರ ಇದ್ಲು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಹುಡುಗರು ತಪ್ಪು ಏನೂ ಬರಲ್ಲ. ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ನಾನು ರಿಲೇಷನ್ಶಿಪ್ಗೆ ಹೋಗೋಕ್ಕೂ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ ಆ ಹುಡುಗಿ ಬಗ್ಗೆ. ಫ್ಯೂಚರ್ ಹೆಂಗಿರುತ್ತೋ ಏನೋ, ಅದು ಏನೂ ಮಾಡೋಕ್ಕಾಗಲ್ಲ. ಸೊ ಇದಾಗಿತ್ತು ಗೈಸ್ ನಂದು ಕ್ಲಾರಿಟಿ ವಿಡಿಯೋ. ಇಷ್ಟು ದಿನ ನಿಮ್ಮ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ತುಂಬ ಹೆಂಗೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ತುಂಬ ಇಷ್ಟ ಆಗ್ತಾಯಿತ್ತು. ಗೈಸ್, ಸೊ ಇಷ್ಟೇ ಜೀವನ, ಏನು ಮಾಡೋಕ್ಕಾಗಲ್ಲ. ಮುಂದೆ ಏನಿದೆಯೋ ಅದು ಪ್ರಾಬ್ಲಮ್ ಅಂತ ನಾನು ಹೇಳಲ್ಲ. ಸೊ ಸ್ಟ್ರಾಂಗಾಗಿ ಅಂತೂ ಇರ್ತೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾರೆ ಇವಾಗಲೂ. ಇಷ್ಟೇ ನಾನು ನಿಜವಾಗ್ಲೂ ಇಲ್ಲಿವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಗೈಸ್. ನನ್ನ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ. ಬಟ್ ಆಗಲಿಲ್ಲ ಅದು. ಇಟ್ಸ್ ಓಕೆ, ಏನೂ ಮಾಡೋಂಗಿಲ್ಲ. ಡೆಸ್ಟಿನಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಹೋಗಲಿ ಅಷ್ಟೇ. ಬಟ್ ಇದನ್ನಂತೂ ನಾನು ಇಲ್ಲಿಗೆ ಬಿಟ್ಕೊಡಲ್ಲ. ಓಟೋರು ಹೋಗ್ತಾರೆ. ನಂದೇನಿದೆಯೋ ನನ್ನ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇದೊಂಥರ ಚೆನ್ನಾಗಿತ್ತು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ತುಂಬ ಸಪೋರ್ಟ್, ತುಂಬ ಪ್ರತಿಯೊಂದು ಸಿಗ್ತಾಯಿತ್ತು. ಇಟ್ಸ್ ಓಕೆ. ಆಗ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನಿಮಗೆ ಗೊತ್ತು ನಾನು ಎಷ್ಟು ಎಮೋಷ್ನಲ್ ಅಂತ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಶಕ್ತಿ ಅದೇ ಬೇಕಾಗುತ್ತೆ, ಇನ್ನೂ ಜಾಸ್ತಿ ಬೇಕಾಗುತ್ತೆ. ಇಟ್ಸ್ ಓಕೆ. ನನಗೂ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಅನೇಕ ಇದ್ದಾರೆ, ಹೀಗೆ ಎಲ್ಲ ತುಂಬ ಜನ ಇದ್ದಾರೆ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ತುಂಬ ಲೈಕ್ ನನ್ನ ಮೈಂಡ್ನ ನನ್ನ ಕೈಲಿ ಆದಷ್ಟು ನಾನು ಡಿಸ್ಟ್ರಾಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿಂದ ಆಚೆ ಬರಬೇಕು ಅಂತ. ಜೋಗೆ ಏನು ಮಾಡೋಂಗಿಲ್ಲ ಜೀವನ. ಸೊ ಇನ್ನೊಂದು, ನನ್ನ ಪೋಸ್ಟ್ ಏನಕ್ಕೆ ಹಾಕಕ್ಕೆ ಹೋಗಿಲ್ಲ ಅಂತಂದರೆ, ಕೆಲವ್ರಿಗೆ ಓದಕ್ಕೆ ಬರುತ್ತೆ, ಕೆಲವ್ರಿಗೆ ಓದಕ್ಕೆ ಬರಲ್ಲ. ಅದು ನನಗಿಷ್ಟನೂ ಆಗಲಿಲ್ಲ. ಪೋಸ್ಟ್ ಎಲ್ಲ ಹಾಕಿ ಅದು ಇಷ್ಟು ಉದ್ದ ಬರೆದು ಅದರಲ್ಲೇ ಅಷ್ಟು ಕಾಂಟ್ರವರ್ಸಿ ಅದು ಇದು. ನಂಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಕ್ಲಾರಿಟಿ ಕೊಡಬೇಕು, ಹಿಂಗಾಯಿತು ನನ್ನ ಜೀವನದಲ್ಲಿ, ಮತ್ತೆ ಇನ್ನು ಮುಂದೆ ಯಾರ ಜೀವನದಲ್ಲೂ ಈ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ವಿಡಿಯೋ ಮಾಡಿದ್ದೀನಿ. ಸೊ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಸಾರಿ ಎಲ್ಲರಿಗೂ. ಸೊ ಮುಂದೆ ನಿಮ್ಮ ಸಪೋರ್ಟ್ ನನಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಥ್ಯಾಂಕ್ ಯು. ಸೊ ಈ ನನ್ನ ಕಪಲ್ ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮುಂದೆನೂ ಅಷ್ಟೇ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತೀನಿ. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಕಮ್ ಬ್ಯಾಕ್ ಮಾಡೋಕ್ಕೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ, ತಗೊಂಡು ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಈ ವಿಡಿಯೋ ಪೋಸ್ಟ್ ಆದಮೇಲೆ ಇನ್ನೊಂದು ವಿಡಿಯೋ ಬರ್ಬೋದು. ಸೊ ಅದಕ್ಕೆ ನಾನು ಇಲ್ಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ ನನ್ನ ಕಡೆಯಿಂದ. ಅದಕ್ಕೂ ಇನ್ನೊಂದು ವ್ಲಾಗ್ ಮಾಡಿಕೊಂಡು ಎಲ್ಲ ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಸೊ ನನ್ನ ಫ್ಯೂಚರ್ನ ನಾನು ನೋಡ್ಕೊಬೇಕಲ್ಲ. ಸೊ ಬ್ಯುಸಿ ಆಗಬೇಕು ಇನ್ಮೇಲಿಂದ ನಾನು. ಸೊ ಹಾಗೆ
ಏನಂತ ಬರ್ಬೋದು ಅಂತಂದರೆ ನಂದು ಪಾಸ್ಟ್ ಇತ್ತು. ಹೌದು, ಅದು ನನಗೆ ಮುಂದೆನೂ ಹೇಳಿದ್ದೀನಿ. ಲೈಕ್ ಲವ್ ವ್ಲಾಗ್ ಅಂತ ಇಬ್ಬರು ಸೇರಿಕೊಂಡೇ ಮಾಡಿದ್ವಿ. ಅದೆಲ್ಲ ಅವ್ರಿಗೂ ಗೊತ್ತಿತ್ತು. ಅದೆಲ್ಲ ಸಿಲ್ಲಿ ಮ್ಯಾಟರ್. ಅದು ಬರೋಲ್ಲ, ನನಗೆ ಇದು ಬರೋಲ್ಲ, ಇದು ಮಾಡೋಕ್ಕೆ ಬರೋಲ್ಲ. ಟೈಮ್ ಬೇಕಾಗುತ್ತೆ. ನಾನು ಕಲಿಯೋಕ್ಕೂ ಟೈಮ್ ಬೇಕಾಗುತ್ತೆ. ಇವಾಗ ಹೆಂಗೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಸಡನ್ನಾಗಿ. ಎಡಿಟ್ ಮಾಡೋಣ ಅಂತಂದರೆ ಎಡಿಟ್ ಮಾಡೋಕ್ಕೆ ಅವ್ರು ಕೊಡ್ತಿರ್ಲಿಲ್ಲ ನನ್ನ ಹತ್ರ. ಅವರೇ ಮಾಡಬೇಕಿತ್ತು. ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತಾ ಇತ್ತು. ನೀನು ಅವತ್ತೇ ಹೇಳ್ಬಿಟ್ಟು ಬ್ರೇಕಪ್ ಮಾಡ್ಕೊಬೋದಿತ್ತಲ್ಲ. ಹೌದು, ನಿನಗೆ ಪಾಸ್ಟ್ ಇದೆ, ಆಮೇಲೆ ನಿಂಗೆ ಮಾಡೋಕ್ಕೆ ಕೆಲಸ ಬರಲ್ಲ, ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ತಂದು ಇಲ್ಲಿವರೆಗೂ ಎಲ್ಲ ಲೈಕ್ ಎಲ್ಲರಿಗೂ ತೋರಿಸ್ಕೊಂಡು ಫುಲ್ಲು ಈಗ ಇಲ್ಲಿವರೆಗೂ ಬಂದಿರೋದೇ ಫಸ್ಟು ತಪ್ಪು ಆಯಿತಾ. ಈ ಮೂಮೆಂಟಲ್ಲಿ ಕೈ ಕೊಟ್ಟು ಹೋಗೋದು ತುಂಬಾ ಚೀಪ್ ಮೈಂಡೆಡ್ ಆಯಿತಾ. ಸೊ ಇದನ್ನು ನಾನು ಹೇಳ್ಕೊಬೇಕಿತ್ತು. ಆ್ಯಂಡ್ ಇನ್ನೊಂದು, ನನಗೆ ಯಾರ್ಯಾರು ಮೋಸ ಮಾಡಿದಾರೋ ಅವರೆಲ್ಲ ದೇವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಸ್ಟೋರಿಲೆಲ್ಲ ಚೆನ್ನಾಗಿ ನಾನು ಅದು ಇದು ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಹಾಕ್ಕೊತಾರೆ. ಬಟ್ ಅದು ರಿಯಲ್ ಫ್ಯಾಕ್ಟ್ ನನಗೆ ಗೊತ್ತು. ನಾನು ಇಲ್ಲಿ ನಗ್ತಾ ಇರ್ತೀನಿ ಗೈಸ್ ನೋಡಿ. ಅಯ್ಯಯ್ಯೋ, ಇನ್ನೇನಾದರೂ ಲೈಕ್ ನಾ ತಪ್ಪು ಮಾಡಿನೇ ಈ ಥರ ಹಾಕ್ಕೊತಾರೆ. ಅಕಸ್ಮಾತ್ ತಪ್ಪು ಮಾಡಿದೆ, ನಾನೇ ಏನಾದರೂ ತಪ್ಪು ಮಾಡಿಬಿಟ್ಟಿದ್ರೆ ಇನ್ಯಾವ ಲೆವೆಲ್ಗೆ ಹಾಕ್ಕೊಂಡು ಮೆರೀತಾ ಇದ್ರು. ಅಪ್ಪ, ಕಾಲಾಯ ತಸ್ಮಾಯ ನಮ ಅಂತಾರೆ ಗೊತ್ತಾ. ಅದೇ ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಸೊ ಅದು ನೋಡ್ಕೊಳ್ಳಿ ದೇವರು ಏನೇನಾಗುತ್ತೋ. ಅದು ಎಲ್ಲ ದೇವ್ರಿಗೆ ಬಿಟ್ಟಿದೆ, ನೋಡ್ಕೊಳ್ಳಿ. ಸೊ ಎಲ್ಲಿದ್ದರೂ ನನಗೆ ಮೋಸ ಮಾಡಿದವರು ಇವರು ಪ್ರತಿಯೊಬ್ಬರು ಚೆನ್ನಾಗಿರಲಿ, ಆರಾಮಾಗಿರಲಿ. ಸೊ ಒಳ್ಳೆ ಮರ್ಯಾದೆ ಸಿಗುತ್ತೆ, ತಗೊಳ್ಳಿ ಅಷ್ಟೆ. ಸ್ವಲ್ಪ ತತ್ತಿ ಮತ್ತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಅವ್ನು ಬಂದುಬಿಟ್ಟು ಆ ಕ್ಲಾರಿಟಿ ಅದು ಇದು ಅಂತ ಅಂದ್ಬಿಟ್ಟು ನನ್ನ ತಲೆ ಹಾಕ್ಬಾರ್ದು. ನನ್ನ ದೇವರೇ ನನಗೆ 10 ನನಗೆ ಗೊತ್ತು ನಾನು ಹಿಂಗೆ ಆಗಿಬಿಟ್ಟಿದ್ದೀನಿ ಅಂತ. ನೀವು ಅಷ್ಟು ಸಣ್ಣ, ಅಷ್ಟು ವೀಕ್ ಆಗೋಗಿದ್ದೀನಿ. ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಗೈಸ್. ಇದನ್ನೆಲ್ಲ ತಡ್ಕೊಂಡು ಸಾಕಾಗಿ ಒಳಗಡೆನೆ ಕೊರ್ಗಿ ಸಾಯ್ತಾ ಇದ್ದೀನಿ. ಸೊ ಅದಕ್ಕೆ ಏನೇ ಇದ್ದರೂ ನಾನು ಡೈರೆಕ್ಟಾಗಿ ಹೇಳ್ಕೊಬೇಕು ಅಂತ ಅನಿಸ್ತಿತ್ತು. ಸೊ ಹೇಳ್ಕೊಂಡಿದ್ದೀನಿ. ಇಷ್ಟೇ ನನ್ನ ಲೈಫಲ್ಲಿ ನಡೆದಿದ್ದು. ಸೊ ಇದಕ್ಕೂ ಮೇಲೆ ಇನ್ನೇನೇನಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಸೊ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಚೆನ್ನಾಗಿರಲಿ, ಅವನು ಚೆನ್ನಾಗಿ ನೋಡ್ಕೊಳ್ಳಿ, ನನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು.